ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 73ನೇ ದಿನ ಇವತ್ತಿನ ಒಂದು ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ನಾಮಿನೇಷನ್ ಪ್ರಕ್ರಿಯೆ ಮುಂದುವರೆದಿದೆ ಅಂತ. ಗೆಸ್ಟ್ ಗಳಾಗಿ ನಿನ್ನೆ ಪ್ರೋಮೋದಲ್ಲಿ ತೋರಿಸಿದ್ರು ನಮ್ಗೆ ತುಕಾಲಿ ಸಂತೋಷ್, ಒತ್ತು ಸಂತೋಷ್ ಮತ್ತೆ ತನಿಷಾ, ಪ್ರತಾಪ್. ಬಟ್ ಎಪಿಸೋಡ್ ಬಂದಿದ್ ಮಾತ್ರ ಪ್ರತಾಪ್ ತನಿಷ್ ಬಂದ್ ಹೋಗಿದ್ದಾರೆ. ಇನ್ನು ಅದಾದ್ಮೇಲೆ ವರ್ತೂರು ಮತ್ತೆ ತುಕಾಲಿ ಬರ್ತಾರೆ. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಬರೋದೆ ನಮ್ಮ ಕಾರ್ತಿಕ್ ಮತ್ತು ನಮ್ರತಾ ಗೌಡ. ಇಷ್ಟು ಬಿಟ್ರೆ ಬಿನ್ನೆ ಬೇರೆ ಯಾರು ಬರಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿಗೆ 6 ಜನ ಆದ್ರು. 6 ಜನ ಅಂದ್ರೆ ಇಬ್ಬಿಬ್ರು ನಾಮಿನೇಷನ್ ಕೊಟ್ರು ಸರ್ ಹೋಗುತ್ತೆ ನಾಮಿನೇಷನ್ ಮಾಡೋಕೆ. ಆದ್ರಿಂದ ಇವರಿಬ್ರು ಫೈನಲ್ ಅಂತ ಹೇಳ್ಬೋದು. ಇವರಿಬ್ರು ಬಂದಾಗ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಗೊತ್ತಲ್ಲ, ಗ್ರೂಪಿಸಂ ನಾಮಿನೇಷನ್ಸ್. ಐಶ್ವರ್ಯ ಈಗ ಮೋಕ್ಷಿತ ಅವರು ತ್ರಿವಿಕ್ರಮ್ ನಾಮಿನೇಟ್ ಮಾಡಿದ್ದಾರೆ. ಮತ್ತೆ ಐಶ್ವರ್ಯ ಮಾಡ್ಲೇಬೇಕಲ್ಲ, ಐಶ್ವರ್ಯ ತ್ರಿವಿಕ್ರಮ್ ನಾಮಿನೇಟ್ ಮಾಡಿದ್ದಾರೆ. ಇನ್ನು ಅದಾದ್ಮೇಲೆ ಇಲ್ಲಿ ಮುಖ್ಯವಾಗಿ ನಮ್ಮ ಗೌತಮಿ ಮೇಡಮ್ ಅವರು ಮೋಕ್ಷಿತ ಅವರು ನಾಮಿನೇಟ್ ಮಾಡಿದ್ದಾರೆ. ಅದು ಯಾವ ಕಾರಣಕ್ಕೆ ನಾಮಿನೇಟ್ ಮಾಡಿದಾರೆ ಅಂತ ಗೊತ್ತಾದ್ರೆ ಪ್ರೋಮೋ ನೋಡಿದ್ರೆ ಗೊತ್ತಾಗಲ್ಲ, ಎಪಿಸೋಡ್ ನೋಡ್ಲೇಬೇಕು. ಬಟ್ ನಾಮಿನೇಟ್ ಮಾಡಿರಂತೂ ನಿಜ. ಯಾಕಂದ್ರೆ ಅದು ಏನಂತ ಅದು ಕಪ್ಪು ನೀರು ಅದ್ರ ಮೈ ಮೇಲೆ ಹಾಕ್ಬೇಕು ಅಂತದ್ರಲ್ಲಿ ತಗೊಂಡು ಬಕೆಟ್ ನೀರನ್ನ ಮೈ ಮೇಲೆ ಹಾಕ್ತಾ ಇದಾರೆ ಗೌತಮಿ ಅವರು ಮೋಕ್ಷಿತ ಅವ್ರ ಮೇಲೆ. ಬಟ್ ಎಲ್ಲೋ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ವಿ. ಬಟ್ ಇನ್ನು ಹಾಗೇನೆ ಹೊಗೆ ಅದೇನಂತಾರಲ್ಲ, ಬೆಂಕಿ ಇಲ್ಲ ಹೊಗೆ ಆಡಲ್ಲ ಅಂತ ಹೇಳಿ ಆ ರೀತಿ ಆಡ್ತಾನೇ ಇದ್ದಾರೆ ಇಬ್ರು ಮಧ್ಯೆ ಅನ್ಸುತ್ತೆ. ಬಟ್ ಮಂಜಣ್ಣ ಗೌತಮಿ ಕ್ಲಾರಿಫೈ ಮಾಡ್ಕೊಂಡಿದ್ರೆ ಆಗಿದೆ. ಬಟ್ ಇವರಿಬ್ರು ಇನ್ನು ಹಾಗೆ ಇದೆ ಅನ್ಸುತ್ತೆ. ಬಟ್ ಇಲ್ಲಿ ಹೈಲೈಟ್ ಆಗಿರೋದು ಏನಂದ್ರೆ ಧನ್ರಾಜ್ ಮತ್ತೆ ರಜತ್ ಅವರು, ರಜತ್ ಧನ್ರಾಜ್ ಅವ್ರು ಇಬ್ರು ಫೈಟ್ ಮಾಡ್ತಾ ಇದಾರೆ ಅಂದ್ರೆ ಸಹಜ ಅನ್ಸುತ್ತೆ. ಯಾಕಂದ್ರೆ ನೋಡಿ, ಇವು ಬಿಗ್ ಬಾಸ್ ಅವ್ರು ಹೇಗಂದ್ರೆ ಅವ್ರಿಗೆ ಬೇಕಾದಾಗ ಮಕ್ಕಳಾಟ ಆಗ್ಬಿಡುತ್ತೆ, ಬೇಕಿಲ್ದಾದಾಗ ಮ್ಯಾನೇಡಿಂಗ್ ಆಗ್ಬಿಡುತ್ತೆ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದಾರೆ ಇಬ್ರು ಒಬ್ಬರ ಮೇಲೆ ಒಬ್ಬರು ದಬ್ಬಾಡ್ತಾ ಇದಾರೆ. ಮಂಜಣ್ಣ ಬಿಡಿಸ್ತಾ ಇದ್ದಾನೆ. ತುಂಬಾ ಮ್ಯಾನೇಡಿಂಗ್ ಆಗ್ತಾ ಇದೆ ಅನ್ಸುತ್ತೆ ರಜತ್ ಕಡೆಯಿಂದ. ಆದ್ರೆ ಅಲ್ಲಿ ಕ್ಯಾಪ್ಷನ್ ಏನ್ ಕೊಟ್ಟಿದ್ರೆ ಅಂದ್ರೆ ಮಕ್ಕಳ ಆಟ ಅಂತ, ಗೆಸ್ಟ್ ಗಳಿದ್ರೆ ಮಕ್ಕಳ ಆಟ ಆಡಿದ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಟ್ಯಾಗ್ಲೈನ್ ಬೇರೆ ಟ್ಯಾಗ್ಲೈನ್ ಬೇರೆ ಕೊಟ್ಟಿದ್ದಾನೆ. ಆದ್ರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ತಪ್ಪು ಯಾರ್ದಂತ ಕೇಳೋದಾದ್ರೆ ಖಂಡಿತವಲ್ಲ ರಜತ್ ಅವ್ರದೇ. ಈಗ ನಾಮಿನೇಷನ್ ಪ್ರಕ್ರಿಯೆ ಅವ್ರ ಇಷ್ಟ ಗುರು, ಯಾವ ರೀಸನ್ಸ್ ಯಾವ್ದು ಬೇಕಾದ್ರೂ ಕೊಡ್ತಾರೆ. ಯಾವ್ದೋ ಒಂದು ರೀಸನ್ ಕೊಟ್ಟಿದ್ರೆ ಮಾತಾಡ್ತಾ ಇದಾರೆ. ನೀನು ವಾದ ಮಾಡು, ಪ್ರತಿವಾದ ಮಾಡು, ಗುಗ್ಗು ನನ್ ಮಗ, ಕಗ್ಗು ನನ್ ಮಗ, ಮಗು ಹಾಗೆ ಈಗ ಅಂದ್ರೆ ಮತ್ತೆ ನೀನು ಮಾತಾಡೋ ಮಾತಿಗೆ ರಿಯಾಕ್ಟ್ ಮಾಡ್ಲೇಬೇಕಲ್ಲ. ರಿಯಾಕ್ಟ್ ಮಾಡಿದ್ರೆ ನೀನು ಅಷ್ಟೊಂದು ಏನಕ್ಕೆ ಇದು ಮಾಡ್ತೀರಾ? ಅಲ್ಲೇ ಅವರು ಧನ್ರಾಜ್ ಅವರು ತಮಾಷೆಗೆ ಬಂದು ಈಗ ಕೆನ್ನೆ ಇದು ಮಾಡ್ತಾ ಇದಾರೆ. ಆ ಕಾರಣಕ್ಕೆ ರಜತ್ ಅವ್ರು ತುಂಬಾ ಸೀರಿಯಸ್ ಆಗ್ತಾರೆ, ತಳ್ಳಾಡ್ತಾರೆ. ಮಧ್ಯದಲ್ಲಿ ಬಂದು ನಮ್ಮ ಗೌತಮಿ ಮತ್ತು ಮಂಜಣ್ಣ ಬಿಡಿಸ್ತಾ ಇದ್ದಾರೆ ಅಲ್ಲಿ ಪ್ರೋಮೋದ ನೋಡಿದಾಗ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಈ ಪ್ರೋಮೋ ನೋಡಿದಾಗ. ಈ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಮತ್ತು ಮೋಕ್ಷತ ಅದಾದ್ಮೇಲೆ ರಜತ್ 3 ಜನ ನಾಮಿನೇಟ್ ಆಗಿದ್ದಾರೆ. ನಿನ್ನೆ ಎಪಿಸೋಡ್ ನೋಡಿದಾಗ ಫಸ್ಟ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ಶಿಶಿರು, ಧನ್ರಾಜು, ಹನುಮಂತು, ಚೈತ್ರ ಇಷ್ಟು ಜನ ನಾಮಿನೇಟ್ ಆಗಿದ್ರು. ಮಂಜಣ್ಣ ಶಿಶಿರ್ನ ಧನ್ರಾಜ್ ನಾಮಿನೇಟ್ ಮಾಡಿದ್ರೆ ನಮ್ಮ ಇವ್ರು ಯಾರು ತ್ರಿವಿಕ್ರಮ್ ಅವ್ರು ಬಂದ್ಬಿಟ್ಟು ಚೈತ್ರ ಅವ್ರನ್ನ ಧನ್ರಾಜನ ನಾಮಿನೇಟ್ ಮಾಡಿದ್ರು. ಸೆಕೆಂಡ್ ರೌಂಡ್ ಅಂತ ಬಂದಾಗ ಮೋಕ್ಷಿತ ಅವರು ಭವ್ಯಗೌಡನ ತ್ರಿವಿಕ್ರಮ್ ನಾಮಿನೇಟ್ ಮಾಡಿದ್ರೆ ಇನ್ನೊಬ್ರು ಚಾನ್ಸ್ ಸಿಕ್ಕಾಗ ನಮ್ಮ ಮಂಜಣ್ಣ ಬಂದ್ಬಿಟ್ಟು ಶಿಶಿರ್ನ ಮತ್ತು ಧನ್ರಾಜನ ನಾಮಿನೇಟ್ ಮಾಡಿದ್ರು. ಇಲ್ಲಿ ಏನಾಗುತ್ತೆ ಅಂದ್ರೆ ಧನ್ರಾಜ್ 2 ಓಟ್ ಬಿತ್ತು, ಶಿಶಿರ್ ಅವ್ರಿಗೆ 2 ಓಟ್ ಬಿತ್ತು. ಈ ಪ್ರೋಮೋ ನೋಡಿದಾಗ ತ್ರಿವಿಕ್ರಮ್ಗೆ ನಿನ್ನೆ ಒಂದು ಓಟ್ ಬಿದ್ದಿತ್ತು ಯಾರ ಮೋಕ್ಷಿತ ಕಡೆಯಿಂದ. ಇವತ್ತು ಐಶ್ವರ್ಯ ನಾಮಿನೇಟ್ ಮಾಡಿದ್ದಾರೆ. ಆದ ಕಾರಣ ಇವರು 2 ಓಟ್ ಬಿದ್ದಿದೆ. ಆಲ್ಮೋಸ್ಟ್ ಆಲ್ 4 ಜನ ನಾಮಿನೇಟ್ ಆದಂಗೆ ಕಂಪಲ್ಸರಿ. ಯಾರ್ಯಾರಂದ್ರೆ ಒಂದು ರಜತ್, ತ್ರಿವಿಕ್ರಮ್, ಧನ್ರಾಜು, ಶಿಶಿರು, ಈ 4 ಜನ ಕನ್ಫರ್ಮ್ ಆಗಿದೆ ನಾಮಿನೇಟ್ ಆಗಿರೋದು. ಬಟ್ ಇನ್ನು ಯಾರೆಲ್ಲ ನಾಮಿನೇಟ್ ಆಗ್ತಾರಂತ ಕಾದ್ ನೋಡ್ಬೇಕು. ಪ್ರೋಮೋ ನೋಡಿದಾಗ ಅನ್ಸಿದ್ದು ಒಂದೇ, ಅದೇ ಅದು ಮಕ್ಕಳಾಟ ಅಲ್ಲ ಜಗಳ ಅಂತ. ಬಟ್ ಬಿಗ್ ಬಾಸ್ ಅಲ್ಲೆಲ್ಲ ಮುಚ್ಚಿಡ್ತಿದಾರೆ ಅಷ್ಟೇನೆ. ರಜತ್ ಅವ್ರು ತುಂಬಾ ಓವರ್ ಆಯ್ತು, ಮಾತಾಡೋದು ಹೆವಿ ಮಾತಾಡ್ತಾರೆ, ಎಲ್ಲ ಬೇರೆ ಬೇರೆ ಪದಗಳೆಲ್ಲ ಯೂಸ್ ಮಾಡ್ತಾರೆ. ಬಟ್ ಅದು ರಿಯಾಕ್ಟ್ ಮಾಡಿದ್ರೆ ನಾನು ಸರಿ ಇಲ್ಲ, ನಾನು ಕೆಟ್ಟನು ಹಾಗೆ ಅಂತೆಲ್ಲ ಅಂತಾರೆ. ಬಟ್ ನಿಮಗೆ ಒಂದೇ ಅಲ್ಲ, ಅವರು ಆ ಮಕ್ಕಳಾಟ ಆಡ್ಬೇಡ ಅಂತ ನಾನು ಆಟ ಆಡಕ್ಕೆ ಬಂದ ಅಂತ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಧನ್ರಾಜ್. ಪರವಾಗಿಲ್ಲ, ಇದೇ ರೀತಿ ಮಾತಾಡ್ಲೇಬೇಕು. ಮಾತಾಡಿದ್ರೆ ಬಿಗ್ ಬಾಸ್ ಮನೆ ಉಳ್ಬೇಕಂತ ಅನ್ಸುತ್ತೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಧನ್ರಾಜ್ ತಪ್ಪ ಇಲ್ಲ ರಜತ್ ತಪ್ಪ ಅಂತ ಕಮೆಂಟ್ ಮಾಡಿ. ನನಗನ್ಸಿದ್ದು ರಜತ್ ಅವ್ರದೇ ತಪ್ಪ ಅನ್ಸ್ತಾ. ಆ ರೀತಿ ಮ್ಯಾನೇಜಿಂಗ್ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಅವ್ರು ಏನಾದ್ರು ಕೊಟ್ಟಾಗ ನೀವು ಅವ್ರು ತಗೊಂಡಿದ್ರೆ ಅಂದ್ರೆ ನೀವೇನೋ ಕೊಟ್ಟಾಗ ತಗೋಬೇಕು ತಾನೆ. ಆದ್ರೆ ಆ ರೀತಿ ಇತ್ತು ಪ್ರೋಮೋ ನೋಡಿದಾಗ. ಮತ್ತೆ ನಿಮಗೆ ಪ್ರೋಮೋ ನೋಡಿದಾಗ ಏನನ್ಸಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.